ಕಾಶಿ ಜ್ಯೋತಿರ್ಲಿಂಗ ದರ್ಶನ ಪಡೆಯಬೇಕೆಂಬುವವರಿಗೆ ಇಲ್ಲಿದೆ ಸಂತಸದ ಸುದ್ದಿ. ಶಿವಮೊಗ್ಗದಿಂದ ಹೊರಡಲಿರುವ ಕಾಶಿ ಅಯೋಧ್ಯ ಯಾತ್ರೆಯಲ್ಲಿ ಹಿಂದೂ ಸಂಪ್ರದಾಯದ ಪ್ರಮುಖ ಯಾತ್ರಾ ಕೇಂದ್ರವೆಂದು ನಂಬಲಾದ ಕಾಶಿಯ ಜ್ಯೋತಿರ್ಲಿಂಗ ದರ್ಶನ, ಅಯೋಧ್ಯ, ಸೀತಾಮಡಿ, ಗಯಾ ಮತ್ತು ಬುದ್ಧಗಯಾ ಕ್ಷೇತ್ರಗಳಿಗೆ ಭೇಟಿ ನೀಡಲಿದ್ದೇವೆ. ತಿಂಡಿ ಊಟದ ವ್ಯವಸ್ಥೆ ಜೊತೆಗೆ ವಿಶ್ರಾಂತಿ ಪಡೆಯಲು ರೂಮ್ ವ್ಯವಸ್ಥೆ ಕೂಡ ಇರುತ್ತದೆ. ಜೊತೆಗೆ ಈ ಯಾತ್ರೆಯಲ್ಲಿ ಅನುಭವವುಳ್ಳ ಗೈಡ್ಗಳು ಕೂಡ ನಮ್ಮ ಜೊತೆ ಪ್ರಯಾಣಿಸಲಿದ್ದಾರೆ. ನೀವು ಕೂಡ ಈ ತೀರ್ಥ ಕ್ಷೇತ್ರಗಳ ದರ್ಶನ ಪಡೆಯಬೇಕೆಂದರೆ ಹಿಂದೆ ಕರೆ ಮಾಡಿ 94 ರಸ್ತೆಗಳಿದ್ದಾರೆ. ಅಲ್ಲ, ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಗೆ ಇಳಿದಿದ್ದಾರೆ. ಮೂಲ ಸಮಸ್ಯೆಗಳೇನು ಪರಿಹಾರ ಮಾಡುವಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆಯುಕ್ತರ ಹತ್ರ ಮಾತಾಡಿದಾಗಲೂ ಕೂಡ ಅವರು ಇದಕ್ಕೊಂದು ದಿಕ್ಕಲ್ಲಿ ಹೆಜ್ಜೆ ಇಡ್ತೀನಿ ಅಂತ ಹೇಳಿದರು. ಇವತ್ತು ಬೆಳಗ್ಗೆಯಿಂದ ಪೌರ ಕಾರ್ಮಿಕರು ರಸ್ತೆಯಲ್ಲಿದ್ದಾರೆ. ಕ್ಲೀನಿಂಗ್ ಪ್ರಾರಂಭ ಆಗಿದೆ. ಪೌರ ನೌಕರರ ದೃಷ್ಟಿಯಿಂದ ಏನು ಹೋರಾಟ ಮಾಡ್ತಾ ಇದ್ದಾರೆ, ಇದು ನ್ಯಾಯಯುತವಾದಂಥ ಹೋರಾಟ ಅಂತ ನಮ್ಮೆಲ್ಲರಿಗೂ ಕೂಡ ಅನಿಸಿದೆ. ಈ ಹೋರಾಟಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಕೂಡ ಮೊನ್ನೆ ಹೋರಾಟದಲ್ಲಿ ಪಾಲ್ಗೊಂಡು ಅವರಿಗೆ ಬೆಂಬಲ ಸೂಚಿಸೋ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಅನೇಕ ಸಂಗತಿಗಳು ನ್ಯಾಯಯುತವಾದಂಥ ಬೇಡಿಕೆಗಳೇ. ಈ ಸಂಗತಿಗಳನ್ನು ಬಹಳ ಮುಂಚೆ ನಾವು ಸರ್ಕಾರದ ಮಧ್ಯ ಗಮನಕ್ಕೆ ತಂದಾಗಲೂ ಸೆಷನ್ಗಳಲ್ಲಿ ಮಾಡ್ತೇವೆ 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 ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ರು. ಆದರೆ ಹೋರಾಟದ ಮೂಲಕನೇ ಅವರು ಪರಿಹಾರ ಹುಡ್ಕೊಳ್ಳೋಂಥ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಆದರೆ ನಿರಂತರವಾಗಿ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದಾರೆ. ಅನಿರ್ದಿಷ್ಟಾವಧಿಗೆ ಮುಷ್ಕರಕ್ಕೆ ಹೋದರೆ ರಾಜ್ಯದಲ್ಲಿ ಬೇರೆ ಬೇರೆ ಥರದ ಸಮಸ್ಯೆಗಳು ಪ್ರಾರಂಭ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ನಿನ್ನೆ ಸಭೆ ಮಾಡಿದ್ದಾರೆ ಅಂತ ಸುದ್ದಿ ಇದೆ ನನಗೆ. ಅವ್ರ ಬೇಡಿಕೆಗಳನ್ನು ಈಡೇರಿಸುವಂಥದ್ದು ರಾಜ್ಯದ ಜನತೆಯ ದೃಷ್ಟಿಯಿಂದ ಬಹಳ ಪ್ರಮುಖವಾದಂಥ ಸಂಗತಿ. ಅದು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮೊನ್ನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡಲೇಬೇಕು. ಮೊನ್ನೆ ಮುಖ್ಯಮಂತ್ರಿಗಳು ಮಧ್ಯ ಪ್ರವೇಶ ಮಾಡದೆ ಹೋದರೆ, ಯಾಕೆಂದರೆ ಇವರಿಗೆ C&R ರೂಲ್ಸ್ ಅಪ್ಲೈ ಆಗುತ್ತೆ. ಅವ್ರಿಗೆ ಸಿಗುವಂಥ ಸೌಲಭ್ಯಗಳು ಸಿಗದಾರಂಥ ಸ್ಥಿತಿಯಲ್ಲಿ ಇವ್ರು ಕೆಲಸ ಮಾಡ್ತಾ ಇರೋಂಥದ್ದು. ಇವ್ರು ಹೇಳ್ತಾ ಇದ್ದಾರೆ ನಮ್ಮನ್ನು ಸರ್ಕಾರಿ ನೌಕರನ್ನಾಗಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಒಂದು ಹೋರಾಟದ ಭಾಗನೂ ಕೂಡ ಆಗಿದೆ. ಆದರೆ C&R ಅಪ್ಲೈ ಆಗತ್ತೆ ಅಂತ ಆದರೆ ಇವರನ್ನ ಸರ್ಕಾರಿ ನೌಕರು ಅಂತೇಳಿ ತೀರ್ಮಾನ ಮಾಡಿಲ್ಲ, ಪೌರ ಸೇವಾ ನೌಕರು ಅಂತ ಇದರಲ್ಲಿ ಇಟ್ಕೊಂಡಿದ್ದಾರೆ. ಆ ಥರದ ಅನೇಕ ಸಂಗತಿಗಳಿಗೆ ಪರಿಹಾರ ಸಿಗಬೇಕು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಇದಕ್ಕೆ ಮಧ್ಯ ಪ್ರವೇಶ ಮಾಡಬೇಕಾಗತ್ತೆ. ಆ ದಿಕ್ಕಲ್ಲಿ ತಾವು ಕಾರ್ಯ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನಾನು ವಿನಂತಿನ ಮಾಡ್ತೇನೆ. ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಇದನ್ನು ಮಾಡಲಿಕ್ಕೆ ತೊಂದರೆ ಇದೆ ಅಂತ ನಮಗೇನು ಅನ್ನಿಸ್ತಾ ಇಲ್ಲ. ಒಟ್ಟು ಕೂತ್ಕೊಂಡು ಯೋಚನೆ ಮಾಡಿ ಈ ಕಾರ್ಯಕ್ಕೆ ಯಾರು ಪೌರಸೇವಾ ನೌಕರರ ಮುಷ್ಕರ ಏನಿದೆ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗತ್ತೆ. ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ರೆ ಮಾತ್ರ. ಅಧಿಕಾರಿ ವರ್ಗದಲ್ಲಿ ಬೇರೆ ಬೇರೆ ರೀತಿ ಇದೆ ನೋಡಿ. ಎಷ್ಟು ಸಂಗತಿಗಳು ಯೋಚನೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸ್ಥಳೀಯ ಸಂಸ್ಥೆಗಳಲ್ಲಿ ಇವತ್ತು ಹಣ ಇಲ್ಲ. ಸ್ಥಳೀಯ ಸಂಸ್ಥೆ ಬರೀ ಕಾರ್ಪೊರೇಷನ್ ಗಮನದಲ್ಲಿ ಇಟ್ಕೊಂಡು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯತ್ ಮತ್ತು ಗ್ರಾಮ ಪಂಚಾಯಿತಿ ಇದೆಲ್ಲದೂ ಕೂಡ ಅದರ ಅಡಿಯೊಳಗಡೆ ಬರುವಂಥದ್ದು. ಅದರಲ್ಲಿ ಶೇಕಡಾವಾರು ಹಣವನ್ನು ಸಂಬಳಕ್ಕೆ ಕೊಡಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಆಗುತ್ತೆ? ಗ್ರಾಮ ಪಂಚಾಯತಿಗಳ ಪರಿಸ್ಥಿತಿ ಚಿಂತಾಜನಕ ಅನ್ನೋ ಕಾರಣಕ್ಕೋಸ್ಕರ 15 ಫೈನಾನ್ಸಿನ ಹಣ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ, ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ ಅಲ್ಲಿಗೆ. ಸೊ ಹೀಗೆ 15 ಫೈನಾನ್ಸಿನ ಹಣ ಬಂದಂಥ ಪರಿಣಾಮ ಅಟ್ಲೀಸ್ಟು ಅವರು ಗ್ರಾಮ ಪಂಚಾಯಿತಿಯ ವಿದ್ಯುತ್ ಬಿಲ್ಗಳನ್ನು ಕಟ್ತಾರೆ. ಅಲ್ಲಿರುವಂಥ ಕೆಲವು ಮೂಲ ಸಮಸ್ಯೆಗಳಿದೆ, ಅದಕ್ಕೆ ಪರಿಹಾರ ಹುಡ್ಕೋಂಥ ಕೆಲಸ ಅಲ್ಲಿ ನಡೆದಿದೆ. ಒಂದಷ್ಟು ಡೆವಲಪ್ಮೆಂಟ್ಗೂ ಅದರೊಳಗೆ ಹಣ ಕೊಡ್ತಾ ಇದ್ದಾರೆ. ನೀವು ಅಲ್ಲಿನ ಖಾತೆದಾರರು, ಗ್ರಾಮೀಣ ಪ್ರದೇಶದಲ್ಲಿಗೆ ಖಾತೆದಾರ ಹಣವನ್ನು, ಸಾಮಾನ್ಯ ನಿಧಿ ಹಣವನ್ನು ಸ್ಯಾಲ್ರಿಗೆ ಒಂದಷ್ಟು ಹಣ ಕೊಡಬೇಕು ಅಂತ ಕೇಳುವಂಥ ಸ್ಥಿತಿ ಇದು ಯಾವುದೇ ಒಂದು ಸರ್ಕಾರಕ್ಕೆ ಗೌರವ ತರುವಂಥದ್ದಲ್ಲ ಇದು. ಹಾಗಾಗಿ ಈ ಥರದ ಒಂದು 10 ಸಂಗತಿ ಏನು ಅವರು ಹೇಳಿದ್ದಾರೆ,
ಇದು ಗಮನಿಸಲೇಬೇಕಾದಂಥ ಸಂಗತಿ. ಹಾಗಾಗಿ ಆಗ್ರಹ ಮಾಡ್ತೇನೆ, ಮುಖ್ಯಮಂತ್ರಿಗಳು ಇದರೊಳಗಡೆ ಮಧ್ಯಪ್ರವೇಶ ಮಾಡಬೇಕು.